ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಫ್ರ್ಯಾಂಕೀಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರ್ಯಾಂಕೀಸ್ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಹೊರಗಡೆ ತಿಂದಿರ್ತೀರ. ಇದನ್ನು ಎಲ್ಲರಿಗೂ ತುಂಬ ಇಷ್ಟ ಆಗೋಂಥ ಡಿಶ್ ಇದು. ಮತ್ತು ತುಂಬ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಫ್ರ್ಯಾಂಕೀಸ್ ಮಾಡ್ಕೊಳ್ಳೋಕ್ಕೆ ಚಪಾತಿ ರೆಡಿ ಮಾಡ್ಕೋಬೇಕು. ಆ ಚಪಾತಿ ಅಥವಾ ರೋಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊತಿದ್ದೀನಿ. ನೀವು ಇದನ್ನು ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆಲಿ ಒಂದ್ಸರಿ ಹಿಟ್ಟನ್ನೆಲ್ಲ ಚೆನ್ನಾಗಿ ರಬ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನಾವಿಲ್ಲಿ ಚಪಾತಿನೇ ಮಾಡ್ಕೋಬೇಕಾಗಿರೋದು. ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 5-10 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಡೋಣ. ನಾನಿವಾಗ ಫ್ರ್ಯಾಂಕಿಗೆ ಒಂದು ಮಸಾಲೆ ಮಾಡ್ಕೋಬೇಕು. ಫ್ರ್ಯಾಂಕಿ ಮಸಾಲೆ ಹೊರಗಡೆನೂ ಸಿಗುತ್ತೆ ಶಾಪ್ನಲ್ಲಿ. ನಾವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ. ತುಂಬ ಸುಲಭ ಇದು. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನ್ ಫುಲ್ಲು ಚಾಟ್ ಮಸಾಲ, ಗರಂ ಮಸಾಲ 1/4 ಸ್ಪೂನು, ಜೀರಾ ಪೌಡರ್ ಅಂದರೆ ಹುರಿದ್ಬಿಟ್ಟು ಪುಡಿ ಮಾಡಿರೋ ಜೀರಿಗೆ ಇದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್. ನೋಡಿ, ಇಷ್ಟೇ ಫ್ರ್ಯಾಂಕಿ ಮಸಾಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಫ್ರ್ಯಾಂಕಿ ಮಸಾಲ ರೆಡಿ ಆಯಿತು. ನೀವು ಜಾಸ್ತಿ ಹುಳಿ ಇಷ್ಟಪಡ್ತೀರಾ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಮ್ಯಾಂಗೋ ಪೌಡರ್ ಹಾಕೋಬೋದು. ಇದಕ್ಕೆ ಚಾಟ್ ಮಸಾಲದಲ್ಲೇ ಮ್ಯಾಂಗೋ ಪೌಡರ್ ಎಲ್ಲ ಹಾಕಿರ್ತಾರೆ. ನಾನು ಚಾಟ್ ಮಸಾಲ ಮಾಡೋದನ್ನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಥರ ಪೌಡರ್ಸ್ ಮಾಡೋದನ್ನು ನಾನು ವಿಡಿಯೋ ಹಾಕಿದ್ದೀನಿ. ನೀವು ನನ್ನ ವಿಡಿಯೋ ಲೈಬ್ರರಿಲಿ ನೋಡಿಕೊಂಡ್ರೆ ಎಲ್ಲ ವಿಡಿಯೋ ಸಿಗುತ್ತೆ ನಿಮಗೆ. ನೋಡಿ, ಫ್ರ್ಯಾಂಕಿ ಮಸಾಲ ರೆಡಿ ಆಯಿತು. ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ನಿಮ್ಗೆ ಹೊರಗಡೆನೂ ಸಿಗುತ್ತೆ ಫ್ರ್ಯಾಂಕಿ ಮಸಾಲ ಅಂತ, ಆದರೆ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಬೇಕಾದರೆ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಫ್ರ್ಯಾಂಕೀಸ್ ಮಾಡೋವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ನಾನು ಆಲೂಗಡ್ಡೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು. ನಾನಿವಾಗ ಫ್ರ್ಯಾಂಕೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಲ್ಲಿ ಪಿಕ್ಕಲ್ ಮಾಡ್ಕೋಬೇಕು. ತುಂಬ ಸುಲಭ ಇದು ಚಿಲ್ಲಿ ಪಿಕ್ಕಲ್ ಮಾಡ್ಕೊಳ್ಳೋದು. ಇದು ಹೊರಗಡೆ ನಿಮಗೆ ಬಾಟ್ಲಲ್ಲೂ ಸಿಗುತ್ತೆ. ಈ ಸಾಸ್ಗಳು ತಗೊಳ್ತೀವಲ್ಲ, ಆ ಥರ ಬಾಟ್ಲಲ್ಲೂ ಸಿಗುತ್ತೆ ಚಿಲ್ಲಿ ಪಿಕ್ಕಲ್ಲು. ಇಲ್ಲಾಂದರೆ ನೀವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನೀವು ಎಷ್ಟು ಕ್ವಾಂಟಿಟಿ ವೆನಿಗರ್ ಹಾಕ್ತೀರಾ ಅಷ್ಟೇ ಕ್ವಾಂಟಿಟಿ ನೀರು ಹಾಕ್ಕೋಬೇಕು ಇದಕ್ಕೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ. ಮತ್ತು ಚಾಪ್ ಮಾಡಿರೋ ಚಿಲ್ಲಿಸ್ನ ಹಾಕ್ಕೋಬೇಕು ಇದಕ್ಕೆ. ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಿಷ್ಟೇ ನಾವು ಚಿಲ್ಲಿ ಪಿಕ್ಕಲ್ ಅಂತ ಅನಿಸುತ್ತೆ ನಿಮಗೆ, ಆದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಫ್ರ್ಯಾಂಕೀಸ್ ಎಲ್ಲ ಮಾಡೋದಕ್ಕೆ ಜಾಪಾನೀಸ್ ಅವ್ರ ಫುಡ್ಡಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ಮಾಡಿ ನಾವು ಸ್ಟೋರ್ ಮಾಡ್ಕೋಬೋದು ಬಾಟ್ಲಲ್ಲಿ ಹಾಕಿ. ಆನಿಯನ್ ಎಲ್ಲ ಉದ್ದದ್ದು ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು. ಆವಾಗ ಉಪ್ಪು ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ. ಮತ್ತು ಇದೆಲ್ಲ ಅಂಟ್ಕೊಂಡಿರುತ್ತಲ್ಲ ಈರುಳ್ಳಿ, ಇದೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಆನಿಯನ್ ರೆಡಿ ಆಯಿತು. ನೋಡಿ, ನಾನು ಫ್ರ್ಯಾಂಕೀಸ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಕ್ಯಾಬೇಜ್ ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು. ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಉದ್ದುದ್ದ ಕಟ್ ಮಾಡ್ಕೋಬೇಕು. ಪೊಟೆಟೊ ಟಿಕ್ಕಿ ಮಾಡ್ಕೋಬೇಕು ನಾವು ಅದಕ್ಕೆ ಬೇಕಾಗಿರೋ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರಬೇಕು. ನಾನು ಫಸ್ಟಿಗೆ ಪೊಟೆಟೋದು ಟಿಕ್ಕಿ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಮತ್ತು ಜೊತೆಲೇ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀನಿ. ನೀವು ಇದಕ್ಕೆ ಪೇಸ್ಟ್ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಸಾಲ್ಟ್. ಇವಾಗ ಲಾಸ್ಟ್ಗೆ ಸ್ವಲ್ಪ ಫ್ರ್ಯಾಂಕಿ ಮಸಾಲೆ ಮಾಡ್ಕೊಂಡ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಳಿಸ್ಕೋಬೇಕಷ್ಟೇ. ಇದು ಪೊಟೆಟೊ ಸ್ಟಫಿಂಗ್ ರೆಡಿ ಆಯಿತು. ಇದು ತಣ್ಣಗಾಗಬೇಕು. ಇದಕ್ಕೆ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ನೋಡಿ, ಇವಾಗ ಚಪಾತಿ ರೆಡಿ ಆಯಿತು. ಈ ಥರನೇ ಮಾಡ್ಕೊಳ್ಳೋಣ ಎಲ್ಲ ಚಪಾತಿನೂ.
ನಾವು ಇದು ಆಲೂ ಸ್ಟಫಿಂಗ್ ಮಾಡ್ಕೊಂಡ್ವಲ್ಲ, ಇದನ್ನು ಈ ಥರ ಸಿಲಿಂಡ್ರ್ ಶೇಪಲ್ಲಿ, ಅಂದರೆ ಚಪಾತಿ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಉದ್ದಕ್ಕಾಗಲಿಲ್ಲ ಅಂದರೂ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ಗೆ ಈ ಥರ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು, ಶಾಲು ಫ್ರೈ. ಆವಾಗ ನಿಮಗೆ ಪ್ರತಿಯೊಂದು ಬೈಟಲ್ಲೂ ನಿಮ್ಗೆ ಇದು ಸ್ಟಫಿಂಗ್ ಸಿಗುತ್ತೆ. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ಸ್ಟಫಿಂಗ್ ಎಡ್ಜಸ್ಸಲ್ಲೆಲ್ಲ ಸ್ಟಫಿಂಗ್ ಸಿಗಲ್ಲ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಸ್ವಲ್ಪ ಒಂದು ಲೇಯರ್ ಕ್ರಿಸ್ಪ್ ಆಗುತ್ತೆ. ಈ ಥರ ಬೇಯಿಸ್ಕೋಬೇಕು ಇದನ್ನು. ಇದೇ ಥರನೇ ಎಲ್ಲನೂ ಮಾಡ್ಕೊಳ್ಳೋಣ. ನಾವಿವಾಗೆಲ್ಲ ಅಸೆಂಬಲ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಚಪಾತಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸೈಡ್ಗೆ ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೆಟೊ ಸಾಸು, ಕೆಚಪ್ ಏನು ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಶೇಜ್ವಾನ್ ಸಾಸು ಹಾಕ್ಕೋಬೋದು. ನಾನು ಶೇಜ್ವಾನ್ ಸಾಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ, ಒಂದು ಸೈಡ್ಗೆ ಪುದೀನ ಚಟ್ನಿ ಹಾಕ್ಕೊಂಡಿದ್ದೀನಿ. ಪುದೀನ ಚಟ್ನಿನೂ ಮಾಡೋದನ್ನ ನಾನು ವಿಡಿಯೋ ಲೈಬ್ರರಿಗೆ ಹೋದರೆ ನಿಮಗೆ ಎಲ್ಲ ಥರ ಚಟ್ನಿ ಮಾಡೋದು ಸಿಕ್ಬಿಡುತ್ತೆ. ಸೆಂಟ್ರಲ್ಲಿ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಟಿಕ್ಕಿನೆಲ್ಲ ಇಡ್ತೀವಲ್ಲ, ಅದಕ್ಕೆ ಮತ್ತೆ ಮೇಲೆ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಸೆಂಬಲ್ ಮಾಡ್ಕೋಬೋದು. ಆ ಥರನೇ ಈ ಥರನೇ ಅಂತ ಏನಿಲ್ಲ. ಇವಾಗ ಟಿಕ್ಕೀಸ್ ಮಾಡ್ಕೊಂಡ್ವಲ್ಲ, ಇದನ್ನು ಇಲ್ಲಿ ಇಟ್ಕೊಳ್ಳೋಣ. ಇದ್ರ ಮೇಲೆ ಆನಿಯನ್ ಹಾಕ್ಕೊತಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ತಿದ್ದೀನಿ. ಆದಷ್ಟು ಹಸಿ ತರಕಾರಿ ತಿನ್ನೋ ತುಂಬ ಒಳ್ಳೆಯದು. ಮಕ್ಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ಳೋಣ. ಚಿಲ್ಲಿ ಪಿಕ್ಕಲ್ ಮಾಡ್ಕೊಂಡ್ವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಈ ಚಿಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದ್ರದ್ದು ಬರೀ ಜ್ಯೂಸ್ ಇರುತ್ತೆ ನೋಡಿ, ಅದನ್ನು ಮಾತ್ರ ಹಾಕ್ಕೊಳ್ಳಿ. ಲಾಸ್ಟ್ಗೆ ಚೀಸ್ ಹಾಕ್ಕೋಬೇಕು ಇದ್ರ ಮೇಲೆ. ನಿಮ್ಮ ಹತ್ರ ಯಾವ ಚೀಸ್ ಇದೆಯೋ ಅದನ್ನೇ ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಅದೇ ಇದೆ ಅಂತ ಏನಿಲ್ಲ. ಪ್ರೋಸೆಸ್ ಇದ್ದರೆ ಪ್ರೋಸೆಸ್ ಹಾಕ್ಕೊಳ್ಳಿ, ಮೊಸರೆಲ್ಲ ಇದ್ರೂ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕ್ಲೇಬೇಕು ಅಂತ ಏನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ರೋಲ್ ಮಾಡ್ಕೊಂಡಿದ್ದು. ನೀವು ಈಸಿಯಾಗಿ ಟೈಟಾಗಿ ಇಟ್ಕೊಂಡು ರೋಲ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಅನಿಸಲ್ಲ. ನೋಡಿ, ತುಂಬ ಸುಲಭವಾಗಿ ಫ್ರಾಂಕಿ ಮನೇಲೇ ಮಾಡ್ಕೊಂಡಿದ್ದೀವಿ. ನಿಮ್ಮ ಮನೇಲೂ ಮಕ್ಳಿಗೆ ಇದನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.